ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಡೇಟ್ ಬಂದು ಫೆಬ್ರವರಿ 15th ಗೈಸ್. ಇವತ್ತು ಏನು ಡೇ ಗೊತ್ತಾ? ಶಿವರಾತ್ರಿ ಹಬ್ಬ ಗೈಸ್. ಸೊ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೆಳಗ್ಗೆ ಟೈಮ್ ಬಂದು 6 ಗಂಟೆ ಆಗಿದೆ ಗೈಸ್. ಇವಾಗ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಊರಿಗೆ ಹೋಗ್ತಿದ್ದೀವಿ ನಾವು. ಯಾಕಂದರೆ ಊರಲ್ಲಿ ಜೋರಾಗಿ ಮಾಡ್ತಾರೆ ಶಿವರಾತ್ರಿನ. ಬನ್ನಿ ಅಲ್ಲೋ ವೀಡಿಯೋ ಮಾಡ್ತೀನಿ. ಸೊ ನೋಡಿ ಗೈಸ್, ರೆಡಿ ಆಗ್ಬಿಟ್ಟು ಬಂದು ಕಾರಲ್ಲಿ ಕೂತಿದ್ದೀನಿ. ಈಗ ಅಪ್ಪ ಮತ್ತು ಚಿಕ್ಕಮ್ಮ ಅವರು ಬಂದಿದ ತಕ್ಷಣ ಹೊರಡದೆ. ನೋಡಿ ಇವತ್ತು ತಾರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಣ. ನೋಡಿ ಜಸ್ಟ್ ಇವಾಗಿ ನಮ್ಮ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಅಪ್ಪ ಹೂವಾಗಿ ಇವೆಲ್ಲ ಕೆಳಗಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಟ್ಯಾಕ್ಟ್ರೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಏನಕಂದರೆ ಅಡುಗೆ ಐಟಮ್ ಎಲ್ಲ ತೊಗೊಂಡೋಗಿ ಅಡುಗೆ ಮಾಡೋಕ್ಕೆ. ನೋಡಿ ಜಸ್ಟ್ ಇವಾಗ ಬಂದು ಆಗಲೇ ರಾಕಿ ಬಗ್ಲೋಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತು ನೋಡಿ ಇಲ್ಲಿ ಕುರಿ ಮರಿ ಹೋಗ್ತಾ ಇದೆ ಇಟ್ಕೊಂಡು. ಬನ್ನಿ ಏನೇನು ಕೇಳಿ ನೋಡೋಣ. ಇವಾಗ ತಾನೇ ಊರಿಗೆ ಬಂದು ಅಲ್ಲಿ ಮನೆ ಹತ್ರ ಹೋಗಿ ಎಲ್ಲ ಪೂಜೆ ಸಾಮಾನೆಲ್ಲ ಇಳಿಸ್ಬಿಟ್ಟು ಇವಾಗ ಮಾವಿನ ಸೊಪ್ಪು ಕಟ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ನಮ್ಮ ತಮ್ಮಂದಿರಿಬ್ಬರು. ನೋಡಿ ಹುಡುಕ್ತವನೆ ಯಾವ್ದು ಚೆನ್ನಾಗೈತೆ ಅಂತ. ಈಗ ಕಟ್ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ನೋಡಿ ಕಟ್ ಮಾಡ್ತಾವನೆ. ಬೇಗ ಕಟ್ ಮಾಡಿ ಅಷ್ಟು ಹೇಳು. ನೋಡಿ ಮಾವಿನ ಸೊಪ್ಪೆಲ್ಲ ಕಿತ್ಕೊಂಡು ಅಲ್ಲಿ ಹುಣ್ಸೆಹಣ್ಣು ಕಿತ್ಕೋತಾವ್ರೆ ಅವರಿಬ್ಬರು. ನೋಡಿ ಹುಣ್ಸೆಹಣ್ಣು ಕಿತ್ಕೋತಾವ್ರೆ. ಈಗ ಹುಣ್ಸೆಹಣ್ಣು ಕಿತ್ಕೊಂಡು ಮನೆಗೆ ಹೋಗಿ ಪೂಜೆ ಮಾಡೋತ್ರ ಒಂದು ಬನ್ನಿ. ನೋಡಿ ಅಲ್ಲಿ ನಮ್ಮ ಬಾವಿ ಹತ್ರ ಅಡುಗೆ ಮಾಡೋಕ್ಕೆ ನಮ್ಮ ಚಿಕ್ಕಪ್ಪ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದಾರೆ ಹಲಸಿನಕಾಯಿ ಗಾಯಿಸೋದು. ಅದರಲ್ಲೇ ಇವತ್ತು ಅಡುಗೆ ಮಾಡೋದು. ಬನ್ನಿ ಬೇಗ ಹೋಗೋಣ. ಇವತ್ತು ಇಲ್ಲೇ ಗೈಸ್ ಅಡುಗೆ ಮಾಡಿರೋದು. ನೋಡಿ ಅಲ್ಲಿ ಅಡುಗೆ ಮಾಡಿ ಊಟ ಬಡಿಸ್ತವ್ರೆ. ನಾವು ಹೋಗಿ ತಿನ್ಬೇಕೀಗ. ನಮ್ಮ ತಮ್ಮ ಹೋಗಿ ಆಗಲೇ ಟ್ಯಾಕ್ಟ್ರ್ ಮೇಲೆ ಫೋನ್ ಇಟ್ಕೊಂಡು ಕೂತವ್ನು ಗೈಸ್. ನೋಡಿ ಜಸ್ಟ್ ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಗೈಸ್. ಬೇರೆ ಏನೇನು ಕೆಲಸ ಇದೆ ಅಂತೆಲ್ಲ ಮುಂದೆ ನೋಡೋಣ. ಇವಾಗ ಒಂದು ಚಿಕ್ಕ ಕೆಲಸ ಇದೆ. ಏನಂದರೆ ನಮ್ಮ ರಾಕಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ಬೇಗ ವಾಕಿಂಗ್ ಕರ್ಕೊಂಡು ಹೋಗಿ ಬರೋಣ. ನೋಡಿ ನಮ್ಮ ರಾಕಿನ ವಾಕಿಂಗ್ ಕರ್ಕೊಂಬಂದರೆ ನಮ್ಮ ಚಿಕ್ಕಪ್ಪ ಹುಲ್ಲಾಕು ಹಸುಗೆ ಅಂದರು. ಅದಕ್ಕೆ ಹಸುಗೆ ಎಮ್ಮೆಗೆಲ್ಲ ಹುಲ್ಲು ಇರಿತಾ ಇದ್ದೀನಿ. ನೋಡಿ ಅಲ್ಲಿ ಚಿಕ್ಕಪ್ಪ ಹಸುಗೆ ನೀರು ಕುಡಿಸ್ತವ್ರೆ. ನಮ್ಮ ರಾಕಿ ನೋಡಿ ಗೈಸ್ ಇಲ್ಲಿ ಸೈಡಲ್ಲಿ ಆರಾಮಾಗಿ ಆಟ ಆಡ್ಕೊಂಡವನಿ. ಅದಕ್ಕೆ ಬೇಗ ಹುಲ್ಲು ಹಾಕ್ಬಿಟ್ಟು ಈಗ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗ್ಬೇಕು. ಬನ್ನಿ ಬೇಗ ಹೋಗೋಣ. ನೋಡಿ ಗೈಸ್ ನಾವು ಅವಾಗಲೇ ಬಂದು, ಆದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಎಲ್ಲ ಟ್ಯಾಕ್ಟ್ರಲ್ಲಿ ಇವಾಗ ಬರ್ತವ್ರೆ. ಯಾಕಂದರೆ ಅದು ಹೋಗೋದೇ ನಿಧಾನ ಅಲ್ವಾ ಗೈಸ್. ನೋಡಿ ನಾವು ಬಂದು ಆವಾಗಲೇ ಹುಲ್ಲು ಹಾಕ್ತಾಯಿದ್ದೀನಿ ಹಸುಗೆಲ್ಲ. ನಮ್ಮ ರಾಕಿ ಅಲ್ಲಿ ಸೈಡು ಕಟ್ಟಾಕ್ಬಿಟ್ಟು ನಮ್ಮ ಚಿಕ್ಕಪ್ಪ ಇದೇನೋ ಕ್ಲೀನ್ ಮಾಡಬೇಕು ಅಂತ ತೆಗ್ದವ್ರು ಗೈಸ್. ನೋಡಿ ಇಂಜಿನ್ ಒಳಗೆಲ್ಲ ಎಷ್ಟು ಧೂಳೈತೆ. ಅದಕ್ಕೆ ಕ್ಲೀನ್ ಮಾಡಬೇಕು ಅಂತ ತೆಗ್ದವ್ರೆ. ಬನ್ನಿ ಬೇಗ ಕ್ಲೀನ್ ಮಾಡಿಬಿಟ್ಟು ಇದನ್ನು ಮುಚ್ಚೋಣ ಈಗ. ನೋಡಿ ಟ್ಯಾಕ್ಟ್ರೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾಯಸ ಕುಡಿತಾ ಇದ್ದೀವಿ. ನೋಡಿ ನಮ್ಮ ಚಿಕ್ಕಮ್ಮ ಏನೋ ಕೆಲಸ ಮಾಡ್ತವ್ರೆ. ನಾನು ಪಾಯಸ ಕುಡಿತಾ ಇದ್ದೀನಿ. ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು. ಪಾಯಸ ಕುಡಿದ್ಬಿಟ್ಟು ಹೋಗೋಣ ಬನ್ನಿ. ನೋಡಿ ಜಸ್ಟ್ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ಬೇಕು. ಅಲ್ಲಿ 28 1ನೇ ತಾರೀಕು ನಮ್ಮ ಮನೆಗೆ ದೇವ್ರು ಬರ್ತಿದೆ. ಅದ್ರದ್ದೇನೋ ಮಾತಾಡೋಕೆ ಹೋಗ್ಬೇಕು ಗೈಸ್. ಬನ್ನಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ಮುಂದೆ ಒಂದು ದೇವ್ರು ಹೋಗ್ತಿದೆ. ಇವಾಗ ಇವ್ರ ಮನೆಗೆ ಗೈಸ್ ಮಾತಾಡೋಕೆ ಬಂದಿರೋದು. ಅದೇ ದೇವ್ರು ಕರ್ಸುವಾಗ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ನೋಡಿ ಫುಲ್ ಲೈಟಿಂಗ್ ಜಿಗ ಅಂತಿದೆ. ನೋಡಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಬಂದು ನಮ್ಮ ಮೇಕೆ ಮರಿಗೆ ಬಾಟ್ಲಿಗೆ ಹಾಲು ಹಾಕ್ಬಿಟ್ಟು ಹಾಲು ಕೊಡಿಸ್ತಾ ಇದೀವಿ ಗೈಸ್. ಯಾಕಂದರೆ ಅವರ ಅಮ್ಮ ಇಲ್ಲ, ಸತ್ತೋಗಿದೆ. ಅದಕ್ಕೆ ಬಾಟ್ಲಲ್ಲಿ ಹಾಲು ಕುಡಿಸೋದು ಯಾವಾಗಲೂ. ನೋಡಿ ಗೈಸ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಮ್ಮೂರಲ್ಲಿ ಶನಿಮಹಾತ್ಮನ ಎತ್ಬಿಟ್ಟು ಊರೆಲ್ಲ ಒಂದು ಮೆರವಣಿಗೆ ಮಾಡಿಸಿ ಮನೆಯಲ್ಲೆಲ್ಲ ಪೂಜೆ ಮಾಡಿಸ್ತಾರೆ ಗೈಸ್. ನೋಡಿ ಬರ್ತಾ ಇದೆ ಆಗಲೇ. ಇವಾಗ ನಮ್ಮ ಮನೆ ಮುಂದೆನೂ ಬರುತ್ತೆ. ಇವಾಗ ನಾವು ಪೂಜೆ ಮಾಡಿಸ್ಬಿಟ್ಟು ಊಟ ಮಾಡಿಬಿಟ್ಟು ಹೊರಡೋದಷ್ಟೇ ಗೈಸ್. ಬೆಂಗಳೂರಿಗೆ ಹೋಗ್ತಾ ಸಿಗ್ತೀನಿ ನೋಡಿ. ನೋಡಿ ಗೈಸ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ ಕಾರ್ ಹತ್ರ. ಇವಾಗ ಹತ್ಬಿಟ್ಟು ಬೆಂಗಳೂರಿಗೆ ಹೋಗೋದಷ್ಟೇ ಗೈಸ್. ರಾತ್ರಿ 8 ಗಂಟೆ ಆಗಿದೆ ಆಗಲೇ. ಬನ್ನಿ ಬೇಗ ಬೆಂಗಳೂರಿಗೆ ಹೋಗೋಣ. ಸೊ ನೋಡಿ ಗೈಸ್ ನಿನ್ನೆ ರಾತ್ರಿ ಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಬಂದು ಮಲ್ಕೊಂಬಿಟ್ಟು ಇವಾಗ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ರೆಡಿ ಆಗಿಬಿಟ್ಟು ನೋಡಿ ಕಾಲೇಜ್ಗೆ ಹೊರಟಿದ್ದೀನಿ.
ಬನ್ನಿ ಬೇಗ ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಹೋಗಿ ವಿಡಿಯೋ ಮಾಡ್ತೀನಿ. ನೋಡಿ ಜಸ್ಟ್ ಇವಾಗಿನ ಬಂದು ಪಾರ್ಕಿಂಗ್ ರೀಚ್ ಆದರೆ ಇನ್ನು 20 ನಿಮಿಷ ಇದೆ. ಬನ್ನಿ ಬೇಗ ಕ್ಲಾಸ್ಗೆ ಹೋಗೋಣ. ಮತ್ತು ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಅದೇನೇನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ. ಇವಾಗೇನೋ ಓರಿಯೆಂಟೇಷನ್ ಇದೆ ಅಂತೆ ಗೈಸ್, ಅದಕ್ಕೆ ನಾವೆಲ್ಲ ಓರಿಯೆಂಟೇಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಆಡಿಟೋರಿಯಮ್ಗಳಿದೆ, ಅದರಲ್ಲಿ ಒಂದು ಆಡಿಟೋರಿಯಮಲ್ಲಿ ಇರೋದು. ಬನ್ನಿ ಬೇಗ ಹೋಗೋಣ. ಸೊ ನೋಡಿ ಗೈಸ್, ಇದೇ ಆಡಿಟೋರಿಯಮ್ಮು. ಇನ್ನೂ ಯಾರೂ ಬಂದೇ ಇಲ್ಲ, ನಾವೇ ಫಸ್ಟ್ ಬಂದಿದ್ದೀವಿ. ಬನ್ನಿ ಬೇಗ ಹೋಗಿ ಕೂತ್ಕೊಳ್ಳೋಣ ಈಗ. ನೋಡಿ ಗೈಸ್, ಸ್ಟಾರ್ಟ್ ಆಗಿ 5 ನಿಮಿಷ ಆಯಿತು, ಇನ್ನೂ ಯಾರೂ ಬಂದಿಲ್ಲ. ನೋಡಿ ಎಷ್ಟು ಖಾಲಿ ಹೊಡಿತಿದೆ ನೋಡಿ, ಸುತ್ತ ನೋಡಿ, ಇಲ್ಲಿ ನೋಡಿ ಫುಲ್ಲು ಖಾಲಿ. ನಾವು ಯಾವುದೋ ಒಂದು ಕಾರ್ನರಲ್ಲಿ ಬಂದು ಕೂತಿದ್ದೀವಿ ಗೈಸ್. ನೋಡಿ ಯಾರೂ ಇಲ್ಲ. ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಸೊ ನೋಡಿ ಗೈಸ್, ಮನೆಗೆ ವಾಪಸ್ ಬಂದೆ. ಈಗ ಮನೆಗೆ ಬಂದಮೇಲೆ ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿದ್ದೆ, ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡೇ ಗ್ಯಾರೇಜ್ ಇರೋದು. ಗಾಡಿ ರೆಡಿಯಾಗಿದೆಯಾ ಅಂತ ಕೇಳೋಕ್ಕೆ. 2 ವಾರ ಆಗಿತ್ತು ಗೈಸ್ ಗಾಡಿ ಬಿಟ್ಟು. ಬನ್ನಿ ರೆಡಿಯಾಗಿದೆ ಅಂತೆ, ಹೋಗಿ ಇಸ್ಕೊಂಬರೋಣ. ಯಾವ ಗಾಡಿ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಬುಲೆಟೇ ನಾನು ರಿಪೇರಿಗೆ ಬಿಟ್ಟಿದ್ದು, ಫುಲ್ ಬೋರಿಗೆ ಬಂದುಬಿಟ್ಟಿದ್ದು ಗಾಡಿ. ಇದೇ ಗ್ಯಾರೇಜು, ಇಲ್ಲೇ ಬಿಟ್ಟಿದ್ದು. ನೋಡಿ ಎಲ್ಲ ರೆಡಿಯಾಗಿ ಇಸ್ಕೊಂಡೋಣ. ಗಾಡಿಗೆ ಪಾರ್ಕಿಂಗ್ ಲೈಟ್ ಒಂದೇ ಒಂದು ಹಾಕಿರಲಿಲ್ಲ ಗೈಸ್, ಅದಕ್ಕೆ ಇವಾಗ ಹಾಕ್ತವ್ರೆ ತೆಗೆದುಬಿಟ್ಟು. ಬನ್ನಿ ಬೇಗ ಹಾಕಿಸ್ಕೊಂಡು ಮನೆಗೆ ಹೋಗೋಣ, ಆಮೇಲೆ ಮುಂದೆ ಏನು ನೋಡೋಣ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್, ಗಾಡಿಯೆಲ್ಲ ಇಸ್ಕೊಂಡು ಎಲ್ಲ ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗೈಸ್.